ನೀಡ್ಸ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಮ್ಯಾಕ್ಸಿಮಾ ಬ್ರ್ಯಾಂಡ್ ಒಂದು ಹೊಸ ಸ್ಮಾರ್ಟ್ ವಾಚ್ ಇರುವಂಥದ್ದು. ಹೌದು, ನೋಡ್ತಾ ಇದ್ರೆ ಮ್ಯಾಕ್ಸ್ ಪ್ರೋ X4+ ಎನ್ನುವಂಥ ಒಂದು ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರತಕ್ಕಂಥ ಒಂದು ಸ್ಪೋರ್ಟಿ ಲುಕ್ ಇರತಕ್ಕಂಥ ಸ್ಮಾರ್ಟ್ ವಾಚ್ ಇದಾಗಿರುವಂಥದ್ದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಈ ವಾಚ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಇನ್ ಕೇಸ್ ನೀವೇನಾದರೂ ಒಂದು 2,000 ರಿಂದ 2,500 ರೂಪಾಯಿ ಬಜೆಟ್ನಲ್ಲಿ ಒಂದು ಸ್ಪೋರ್ಟಿ ಲುಕ್ ಇರತಕ್ಕಂಥ ಸ್ಮಾರ್ಟ್ ವಾಚ್ ಖರೀದಿ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ ಇವತ್ತಿನ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಬಾಕ್ಸ್ನ ಮೇಲ್ಗಡೆ ಇರತಕ್ಕಂಥ ಇನ್ಫಾರ್ಮೇಷನ್ ನೋಡೋದಾದರೆ ಮೇಲ್ಗಡೆ ಭಾಗದಲ್ಲಿ ಮ್ಯಾಕ್ಸಿಮಾ ಅಂತ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದರೆ, ಮಧ್ಯ ಭಾಗದಲ್ಲಿ ವಾಚ್ ಇಮೇಜ್ ಕೊಟ್ಟಿದ್ದಾರೆ. ಕೆಳಗಡೆ ಭಾಗದಲ್ಲಿ ಮಾಡೆಲ್ ನೇಮ್ನ ಮೆನ್ಷನ್ ಮಾಡಿದರೆ ಬ್ಲೂಟೂತ್ ಕಾಲಿಂಗ್ ಸ್ಮಾರ್ಟ್ ವಾಚ್ ಅಂತ ಹೇಳ್ತಾ ಇರುವಂಥದ್ದು. 1.32 ಇಂಚಸ್ನ ಒಂದು HD ಡಿಸ್ಪ್ಲೇ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತ ಹೇಳ್ತಾ ಇರುವಂಥದ್ದು. ಬಾಕ್ಸ್ನ ಮತ್ತೊಂದು ಭಾಗದಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತ ಕೊಟ್ಟರೆ, ಮತ್ತೊಂದು ಭಾಗದಲ್ಲಿ ಇದರ ಒಂದು ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಹೌದು, ಬ್ಲೂಟೂತ್ ಕಾಲಿಂಗ್ ಇದರಲ್ಲಿ ಇದೆ ಅಂತ ಹೇಳ್ತಾ ಇರುವಂಥದ್ದು. 360x360 px ರೆಸಲ್ಯೂಷನ್ ಇರತಕ್ಕಂಥ ವಾಚ್ ಇದಾಗಿರುವಂಥದ್ದು. ಸ್ಕ್ರೀನ್ ಲಾಕ್ ಆಪ್ಷನ್ ಕೊಟ್ಟಿದ್ದಾರೆ. ರಿಯಲ್ ಟೆಕ್ ಪ್ರೊಸೆಸರ್ ಇರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಹೌದು, ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಈ ವಾಚ್ನಲ್ಲಿ ನಮಗೆ 1.32 ಇಂಚಸ್ನ ಒಂದು HD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರುವಂಥದ್ದು. ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತ ಹೇಳ್ತಾ ಇದ್ದಾರೆ. ಕ್ಯಾಲರೀಸ್ನ ಇದು ತೋರಿಸುತ್ತೆ. ಮಲ್ಟಿ ಸ್ಪೋರ್ಟ್ಸ್ ಮೋಡನ್ನು ಕೊಟ್ಟಿದ್ದಾರೆ. ಆಮೇಲೆ ಹಾರ್ಟ್ ರೇಟ್ನ ಇದು ಮಾನಿಟರ್ ಮಾಡ್ತಾ ಇರುತ್ತೆ. ಪ್ರೀಮಿಯಂ ರಗ್ಡ್ ಡಿಸೈನ್ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಬಾಕ್ಸ್ನ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ದಾರೆ 1 ವರ್ಷಗಳ ಕಾಲ ವಾರಂಟಿ ಅಂತ ಮೆನ್ಷನ್ ಮಾಡಿದ್ದಾರೆ. ನಮ್ಮ ಒಂದು ಬೋತ್ ಆಂಡ್ರಾಯ್ಡ್ ಮತ್ತು iOS ಅಂದರೆ ಆ್ಯಪಲ್ ಫೋನ್ಗಳಿಗೆ ಇದು ಸಪೋರ್ಟ್ ಆಗುತ್ತೆ. ಮೇಡ್ ಇನ್ ಇಂಡಿಯಾ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಓಕೆ, ಈಗ ಬಾಕ್ಸನ್ನು ಓಪನ್ ಮಾಡೋಣ. ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ 2 ಪೇಪರ್ನ ಇಲ್ಲಿ ಕೊಟ್ಟಿದ್ದಾರೆ. ಒಂದು ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ಕೊಟ್ಟರೆ, ಇನ್ನೊಂದು ಇಂಟ್ರೊಡಕ್ಷನ್ ಪೇಪರ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಬಿಟ್ಟರೆ ವಾಚ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ನೆಕ್ಸ್ಟ್ ಒಂದು ಯೂಸರ್ ಮ್ಯಾನುವಲ್ ಸಹಿತ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಇದಾದ ನಂತರ ವಾಚ್ನ ಚಾರ್ಜ್ ಮಾಡೋಕ್ಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಓಕೆ, ಇವೆಲ್ಲವನ್ನ ಪಕ್ಕಿಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ರೆ ವಾಚ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ಮೊದಲನೇದಾಗಿ ಈ ವಾಚ್ನ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಲುಕ್ ಮತ್ತು ಡಿಸೈನ್ ಸಖತ್ತಾಗಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ದಾರೆ ತುಂಬ ಡಿಫ್ರೆಂಟಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಇವನ್ ಬಿಲ್ಡ್ ಕ್ವಾಲಿಟಿ ಸಹಿತ ಚೆನ್ನಾಗಿದೆ. ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಇದಾಗಿರುವಂಥದ್ದು. ಇನ್ನು ಸ್ಟ್ರಿಪ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ದಾರೆ ತುಂಬ ರಫ್ ಆ್ಯಂಡ್ ಟಫ್ ಆಗಿರ್ತಕ್ಕಂಥ ಸ್ಟ್ರಿಪ್ನ ಕೊಟ್ಟಿದ್ದಾರೆ. ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದರೆ ಸಹಿತ ಯಾವುದೇ ಒಂದು ಇಶ್ಯೂಸ್ ಆಗಲ್ಲ ಒಂದು ವಾಚ್ನಲ್ಲಿ. ಡೇ ಟು ಡೇ ಯೂಸೇಜ್ಗೆ ಅಂತಲೇ ಒಂದು ವಾಚ್ನ ಲಾಂಚ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಒಂದು 2 ಬಟನ್ಸ್ ಇದೆ ನೋಡ್ತಾ ಇದ್ದಾರೆ, ಅದನ್ನು ನೋಡೋಣ. ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ, ಇನ್ನೊಂದು ಬ್ಯಾಕ್ ಬಟನ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ಪವರ್ ಬಟನ್ನ ಒಂದು 2 to 3 ಸೆಕೆಂಡ್ ನೀವು ಪ್ರೆಸ್ ಮಾಡಿಕೊಂಡ್ರೆ ಅಂತಂದರೆ ವಾಚ್ ಆನ್ ಆಗುತ್ತೆ. ಇದಾದ ನಂತರ ನಿಮ್ಮ ಒಂದು ಮೊಬೈಲ್ ಫೋನ್ಗೆ ಒಂದು ವಾಚ್ ನೀವು ಆರಾಮಾಗಿ ಕನೆಕ್ಟ್ ಮಾಡ್ಕೊಳ್ಬೋದು. ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 1.32 ಇಂಚಸ್ನ ಒಂದು HD ಡಿಸ್ಪ್ಲೇ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಈ ಡಿಸ್ಪ್ಲೇ ವಿಶೇಷತೆ ಏನು ಅಂತಂದರೆ ನೀವು ಅನ್ವಾಂಟೆಡ್ ಸ್ಕ್ರ್ಯಾಚಸ್ನ ಇದು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಮಿಸ್ ಆಗಿ ನೀವು ಬೇರೆ ಬೇರೆ ಸ್ಮಾರ್ಟ್ ವಾಚಸ್ನ ಈಗ ನೋಡಿ, ನಾನು ಹಾಕೊಂಡಿದ್ದು ಈ ವಾಚ್ನ ಹಾಕೊಂಡಾಗ ಎಲ್ಲರೂ ಬಡಿಸಿದ್ದೀವಿ ಅಂತಂದರೆ ಇದು ಸ್ಕ್ರ್ಯಾಚ್ ಆಗುತ್ತೆ. ಬಟ್ ಇದಕ್ಕೆ ನಾವು ಸ್ಕ್ರೀನ್ ಗಾರ್ಡ್ ಹಾಕೋಬೇಕು ಅಥವಾ ಸ್ಕ್ರೀನ್ ಪ್ರೊಟೆಕ್ಟರ್ ಹಾಕೋಬೇಕಾಗುತ್ತೆ. ಬಟ್ ಈ ವಾಚ್ ಆಗಲ್ಲ. ಸೊ ನೀವು ಮಿಸ್ ಆಗಿ ಎಲ್ಲರೂ ಬಡಿಸಿದ್ರಿ ಅಂದ್ರೆ ಸಹಿತ ಯಾವ ರೀತಿಯಿಂದ ಸ್ಕ್ರ್ಯಾಚಸ್ ಆಗಲ್ಲ ಈ ವಾಚಲ್ಲಿ. ಇದೊಂದು ವಿಶೇಷತೆ ಇದು. ಜೊತೆಗೆ ಇದು 24x7 ಯಾವಾಗಲೂ ಆಲ್ವೇಸ್ ಆನ್ ಡಿಸ್ಪ್ಲೇ ಇದಾಗಿರುವಂಥದ್ದು. ಸೊ ಮೇನ್ ಥಿಂಗ್ ಇದರಲ್ಲಿ. ಇದನ್ನು ಬಿಟ್ಟರೆ ಇದರಲ್ಲಿ ವಿಶೇಷತೆ ಅಂತಂದರೆ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರೋದು. ನಿಮ್ಮ ಒಂದು ಸ್ಮಾರ್ಟ್ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ನಿಮಗೆ ಬರ್ತಕ್ಕಂಥ ಕಾಲ್ಸ್ನ ಆರಾಮಾಗಿ ಇದರಲ್ಲಿ ತೊಗೋಬೋದು. ನೀವು ಕಾಲ್ಸ್ನ ಸಹಿತ ಮಾಡ್ಬೋದು ಇದರಲ್ಲಿ. ಇನ್ನು ಮುಖ್ಯವಾಗಿ ಎಲ್ಲ ವಾಚಸ್ನಲ್ಲಿ ಇರೋ ಥರನೇ ಇದರಲ್ಲೂ ಸಹಿತ ಹಾರ್ಟ್ ರೇಟ್ನ ಇದು ಮಾನಿಟರ್ ಮಾಡುತ್ತೆ. ಆಮೇಲೆ ಆಕ್ಸಿಜನ್ ಲೆವೆಲ್ ಇದು ಫೈಂಡ್ ಔಟ್ ಮಾಡುತ್ತೆ. ಸ್ಟ್ರೆಸ್ನ ಇದು ಫೈಂಡ್ ಔಟ್ ಮಾಡುತ್ತೆ. 100ಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಮೋಡನ್ನು ಸಹಿತ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ವಿಶೇಷವಾಗಿ ಇದರಲ್ಲಿ IP68 ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ಸೊ ನೀವು ಡೇ ಟು ಡೇ ಯೂಸೇಜ್ ಮಾಡುವಾಗ, ರನ್ನಿಂಗ್ ಮಾಡುವಾಗ, ಸೈಕ್ಲಿಂಗ್ ಮಾಡುವಾಗ ಸ್ವೆಟ್ ಆದರೆ ಸಹಿತ ಯಾವುದೇ ರೀತಿ ಒಂದು ಇಶ್ಯೂಸ್ ಇದರಲ್ಲಿ ಬರಲ್ಲ ಅಂತ ಹೇಳ್ಬೋದು. ಆಮೇಲೆ ಒಂದ್ಸರಿ ಇದನ್ನ ಕಂಪ್ಲೀಟಾಗಿ ನೀವು ಚಾರ್ಜ್ ಮಾಡಿದ್ರಿ ಅಂತಂದರೆ ಯೂಸುವಲಿ 2 ರಿಂದ 3 ದಿವಸ ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಇದರಲ್ಲಿ ರಿಯಲ್ ಟೆಕ್ ಪ್ರೊಸೆಸರ್ ಸಹಿತ ಕೊಟ್ಟಿರೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಕಾಸ್ಟ್ ಪಾರ್ಟಿಗೆ ಬರೋದಾದರೆ 2,600 ರೂಪಾಯಿ ಬಜೆಟ್ನಲ್ಲಿ ವಾಚ್ ನಿಮಗೆ ಸಿಗ್ತಾ ಇರುವಂಥದ್ದು. ಇನ್ ಕೇಸ್ ಈ ಬಜೆಟಲ್ಲಿ ನೀವು ಒಂದು ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ, ಸ್ಪೆಷಲಿ ಒಂದು ಸ್ಪೋರ್ಟಿ ಲುಕ್ ಇರ್ತಕ್ಕಂಥ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಇದನ್ನು ಸಹಿತ ನೀವು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ. ಒಂದ್ಸಾರಿ ಚೆಕ್ ಮಾಡಿ. ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಇದನ್ನ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.